ನಮ್ಮ ಮನೆ ಸರ್ವನಾಶನತ್ತ ಹೋಗಲು ಕಾರಣ ಯಾರು? ನಾನು ಯಪ್ಪ ಎಲ್ಲ ಪಾಳೆಗಾರ ನಾನು ಇನ್ನೊಂದ್ಸಲ ಕೈ ಬಿಡಪ್ಪ, ನನ್ನ ಹೊಟ್ಟೆ ಪಡಿ ನಾ ಬದುಕ್ನೆ. ಬಿಡುತ್ತೇನೆ, ಆದರೆ ಜೀವಂತವಾಗಿ ಅಲ್ಲ, ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಮಾಡಿ. ಅಲ್ರಿ ಗಣ್ಯರ, ತುಂಡು ತುಂಡೆ ಕತ್ತಿಸಿರಿ ನಾನು ಹೆಂಗ್ ಬದುಕ್ಬೇಕು ಹೇಳು? ಬದುಕದಿದ್ದರೆ ಸಾಯಿ ನನ್ನ ಹಂಗಲ್ಲ ಅನ್ಕೊಡು ಯಪ್ಪ. ಎಲ್ಲಿ ನಿಮ್ಮ ಅಣ್ಣ ತಮ್ಮಂದಿರ ಅದಾರ ಅಲ್ಲಿ ಓಣಿ ಓಣಿ ಪಾಟ್ಲಿ ಕುಡ್ಗಲ್ ಇರ್ಕೊಂಡು ತಿರ್ಗಾಡಕತ್ತಾರ, ಬಹಳ ಭಯ ಬರ್ತೈತಿ. ಇದೊಂದ್ ಸ್ವಲ್ಪ ಬಿಟ್ಬಿಡಪ್ಪ. ನಿನ್ನನ್ನು ಹಾಗೆ ಬಿಟ್ಟರೆ ಮುಂದೆ ಆ ನಾಯಕರಂತೆ ಸಾವಿರಾರು ಜನರ ಗುಂಪು ಕಟ್ಟಿಕೊಂಡು ಸುತ್ತ 40 ಹಳ್ಳಿಯ ರೈತರನ್ನು ನೆಮ್ಮದಿಯಿಂದ ಬದುಕಲು ಬಿಡುವುದಿಲ್ಲ. ಹಳ್ಳಿಯ ಜನರು ನಿಮ್ಮನ್ನು ನೋಡಿ ನಿಟ್ಟುಸಿರು ಬಿಟ್ಟು ಶಾಂತಿ ನೆಮ್ಮದಿಯಿಂದ ಬದುಕಬೇಕಾದರೆ ನಿಮ್ಮಂತವರ ವಿನಾಶಕ್ಕೆ ಮುನ್ನುಡಿ ಬರೆಯಲೇಬೇಕು. ಜೈ ಬಜರಂಗಬಲಿ. ಅಣ್ಣ, ನಮ್ಮ ಮನೆಯ ಶಕುನಿ ಅಂತ ಇದ್ದ ಈ ಕಿತಾಪತಿಯ ಸಾವಿನಿಂದ ನಿನಗೆ ಆತ್ಮತೃಪ್ತಿ ಆಯ್ತೇನಣ್ಣ? ಅಣ್ಣ, ಈ ರಾಯಗಢದ ರೈತರು ನಿಟ್ಟುಸಿರು ಬಿಟ್ಟು ಶಾಂತರಾಗಿ ಜಯದ ಜಯಕಾರ ಹಾಕಿ ಅರುಷದ ಒಣಲು ಮುಗಿಲು ಮುಟ್ಟಬೇಕು. ಈ ಪರಶುವಿನ ಕೈಯಲ್ಲಿನ ಪರಶುವಿನ ಮನ ತಣಿಯಬೇಕೆಂದರೆ ನಾನೇ ನಾಯಕನೆಂದು ಗರ್ವದಿಂದ ಬರೆಯುವ ಆ ಪಾಳೆಗಾರರ ಘಟ ಉರುಳಲೇಬೇಕು. ನಾಯಕ, ಈಗಲೇ ಬರುವೆ. ಈ ಪರಶುವಿನೊಂದಿಗೆ ನಿನ್ನ ಘಟ ಉರುಳಿಸಿ ರೈತರ ಆತ್ಮಕ್ಕೆ ತೃಪ್ತಿ ಕೊಡಲು